ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ನಾನಿವತ್ತು ನಿಮಗೆ ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ, ಆದರೆ ನನ್ನ ಸ್ಟೈಲ್ ಯಾವ ಥರ ಅಂತೇಳಿ ನಿಮಗೆ ತೋರಿಸಿಕೊಡ್ತೇನೆ. ಅದು ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನ್. ಅದು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ, ಆಯಿತಾ? ನೋಡಿ, ಇಲ್ಲಿ ನಾನು 1/4 kg ಚಿಕನ್ ತಗೊಂಡಿದ್ದೇನೆ. ಸರಿ ಚಂದ ಮಾಡಿ ತೊಳೆದು ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನೀಗ ನೋಡಿ ಒಂದು ಸ್ವಲ್ಪ, ತುಂಬ ಬೇಡ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಾಕು, ಆಮೇಲೆ ಅರಿಶಿನ ಪುಡಿ ಒಂಚೂರು, ಸ್ವಲ್ಪ ಮೆಣಸಿನ ಪುಡಿ. ಇದು ಚಿಕನಿಗೆ ಒಂಚೂರು ಮ್ಯಾರಿನೇಟ್ ಆಗಲಿಕ್ಕಂತ ಹಾಕುದು ನಾನು. ಒಂದು ಸ್ವಲ್ಪ ಮೊಸರು ಹಾಕಿ ಈಗ ಕಲಸಿ ಇಡ್ತೇನೆ. ಇದು ಇಷ್ಟೇ, ಅದು ಚಿಕನ್ ಆಗ ಗೌಲ್ ಬರೋದಿಲ್ಲ, ಒಳ್ಳೆಯದಾಗ್ತದೆ. ಇದನ್ನೀಗ ಮುಚ್ಚಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇನೆ. ಇದು ನಾವು ಗೀ ರೋಸ್ಟಿದು ಮಸಾಲೆ ರೆಡಿ ಮಾಡ್ಕೊಳ್ಳೋವರೆಗೆ ಹಾಗೆ ಇರಲಿ. ಗೀ ರೋಸ್ಟಿಗೆ ಏನೆಲ್ಲ ಮಸಾಲೆ ತಗೊಂಡಿದ್ದೇನೆ ನೋಡಿ. 1/4 kg ಚಿಕನಿಗೆ ಒಂದು 12 ಬ್ಯಾಡಗಿ ಮೆಣಸು, ಒಂದು ಸಣ್ಣ ತುಂಡು ಹುಣಸೆ ಹುಳಿ, ಒಂದು ಸ್ವಲ್ಪ ಬೆಲ್ಲ, 1/4 ಚಮಚಕ್ಕಿಂತ ಕಡಿಮೆ ಮೆಂತೆ, ಆಮೇಲೆ ಅರ್ಧ ಚಮಚ ಜೀರಿಗೆ, ಆಮೇಲೆ ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಕೊತ್ತಂಬರಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚಕ್ಕಿಂತಲೂ ಕಡಿಮೆ ಅರಿಶಿನ ಪುಡಿ, ಆಮೇಲೆ ಒಂದು ಅರ್ಧ ಚಮಚ ಮೆಣಸಿನಕಾಳು. ಇದು ಬಡೆ ಸೊಪ್ಪು ಕೊತ್ತಂಬರಿ ಎಷ್ಟು ತಗೊಳ್ತೀರಿ ಅಷ್ಟೇ, ಒಂಚೂರು ಜಾಸ್ತಿ ಆದರೂ ತೊಂದರೆ ಇಲ್ಲ. ಬಡೆ ಸೊಪ್ಪು ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಬಡೆ ಸೊಪ್ಪು ಹಾಕ್ತೇನೆ. ಗ್ಯಾಸ್ ಆನ್ ಮಾಡ್ಕೊಳ್ತೇನೆ ನಾನು. ಅದು ಮಸಾಲೆ ಹುರಿಬೇಕು ಗೀ ರೋಸ್ಟಿಗೆ. ಇದನ್ನು ಕಾವಲಿಯಲ್ಲಿ ಇಡ್ತೇನೆ. ಈಗ ಇದು ಕಾವಲಿ ಕಾದಿದೆ. ಈಗ ಇದಕ್ಕೆ ನೋಡಿ ಒಣಮೆಣಸು, ಆಮೇಲೆ ಮೆಣಸಿನಕಾಳು, ಕೊತ್ತಂಬರಿ, ಜೀರಿಗೆ, ಮೆಂತೆ, ಇಷ್ಟನ್ನು ಮಾತ್ರ ಈಗ ಹುರ್ಕೊಳ್ಳು. ಒಂಚೂರು ಎಣ್ಣೆ ಹಾಕ್ಕೊಳ್ಬೋದು ಬೇಕಿದ್ರೆ, ಸ್ವಲ್ಪ. ಇದನ್ನೀಗ ಸಣ್ಣ ಉರಿಯಲ್ಲಿ ಚಂದ ಹುರಿಬೇಕು, ಅಂದರೆ ಕರಟಬಾರ್ದದು, ಆ ಥರ ಹುರಿಬೇಕು. ಇದಕ್ಕೆ ಮೇಯ್ನ್ ಅದೇ. ಹುಣಸೆ ಹುಳಿನೂ ಇದಕ್ಕೆ ಹಾಕ್ಕೊಂಡೆ ತೊಂದರೆ ಇಲ್ಲ, ಅದು ಹೇಗೂ ಕಡಿಲಿಕ್ಕೆ ರುಬ್ಲಿಕ್ಕಿದೆ ಎಲ್ಲ. ಇದರಲ್ಲಿ ಗೀ ರೋಸ್ಟ್ ಇದೇ ಥರ ನೀವು ಮಶ್ರೂಮ್ ಇದು ಮಾಡ್ಕೊಳ್ಬೋದು, ಪನ್ನೀರ್ ಇದು ಮಾಡ್ಕೊಳ್ಬೋದು. ಆದರೆ ಒಂದು ಈ ಮೆಣಸು ಉಂಟಲ್ಲ, ಮೆಣಸನ್ನು ಅದಕ್ಕೆ ಕಡಿಮೆ ಹಾಕ್ಕೊಳ್ಬೇಕು. ಅದು ಖಾರ ಕಡಿಮೆ ತಗೊಳುತ್ತಲ್ಲ, ಚಿಕನ್ ಸ್ವಲ್ಪ ಜಾಸ್ತಿ ಖಾರ ತಗೊಳುತ್ತೆ, ಹಾಗಾಗಿ ಇಷ್ಟು ಬೇಕಾಗ್ತದೆ. 1/4 kgಗೆ 3 ಎಸ್ಲು ಬೆಳ್ಳುಳ್ಳಿ ಹಾಕಿದೆ ಸಾಕು. ಇದನ್ನೀಗ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡುವಾಗ ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ತೇನೆ. ಅದು ಒಟ್ಟಿಗೆ ಗ್ರೈಂಡ್ ಮಾಡಬೇಕು. ಬೆಲ್ಲ, ಅರಿಶಿನ, ಉಪ್ಪು. ಬಡೆ ಸೊಪ್ಪು ಮಾತ್ರ ಇಟ್ಕೊಂಡಿದ್ದೇನೆ, ಇದನ್ನು ಲಾಸ್ಟಿಗೆ ಹಾಕಬೇಕು. ಈಗ ಇದು ತಣಿತು. ಇದನ್ನೀಗ ನಾನು ಮಿಕ್ಸಿಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಈಗ ಇದನ್ನು ಪುಡಿ ಮಾಡಿಕೊಂಡು ಮಸಾಲೆ ಮಾಡ್ಕೊಂಡು ಬರ್ತೇನೆ. ಈಗ ಇಲ್ಲಿ ನೋಡಿ ಪುಡಿ ಮಾಡ್ಕೊಂಡಿದ್ದೇನೆ. ಅದನ್ನು ನೀರು ಹಾಕಿಯೂ ಕಡಿಬೋದು, ನಾನಾದರೆ ಪುಡಿ ಮಾಡ್ಕೊಂಡಿದ್ದೇನೆ. ಪುಡಿ ಮಾಡಿದರೆ ಸ್ವಲ್ಪ ಬೇಗ ಸಣ್ಣ ಆಗ್ತದೆ. ಈಗ ಪಾನಿಗೆ ಇದು ಬಡೆ ಸೊಪ್ಪು ಉಂಟಲ್ಲ, ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಅದನ್ನು ಹುರ್ಕೊಳ್ಬೇಕು. ಅದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೆ ಹುರ್ಕೊಳ್ಬೇಕು. ಕಲರ್ ಚೇಂಜ್ ಆಗ್ತಾ ಬಂದು ಸಾಕಿದೆ. ಈಗ ಈ ಬಡೆ ಸೊಪ್ಪನ್ನು ಮೊದಲು ಹುಡಿ ಮಾಡಿ ಇಟ್ಕೊಂಡಿತ್ತಲ್ಲ, ಅದಕ್ಕೆ ಅದನ್ನು ಹಾಕಿ ಪುನಃ ಹುಡಿ ಮಾಡಿ ಸಣ್ಣ ಪೌಡ್ರ್ ಮಾಡಿ ತಗೊಳ್ಬೇಕು. ಅಂದರೆ ಬೇಗ ಸಣ್ಣ ಆಗಲಿಕ್ಕೋಸ್ಕರ ಆ ಥರ ಮಾಡೋದು. ಆಮೇಲೆ ಅದನ್ನು ಮಸಾಲೆ ಥರ ನೀರು ಹಾಕಿ ಪೇಸ್ಟ್ ಥರ ಮಾಡಿ ಇಟ್ಕೊಂಡ್ರೆ ಆಯಿತು. ಆನ್ ಮಾಡಿ ಈ ಪ್ಯಾನ್ ಇಟ್ಕೊಳ್ತೇನೆ. ಆಗ ಮಸಾಲೆ ಹುರಿದದ್ದೇ ಅದು ನೋಡಿ. ಒಂದು
2 ಸ್ಪೂನು ತುಪ್ಪ ಹಾಕಿದ್ದೇನೆ ಇದಕ್ಕೀಗ. ಕರ್ಗಿತಿದ್ದು ಈಗ ಇದಕ್ಕೆ ನಾನು ಇದು ಗೇರ್ ಬೀಜ ನೋಡಿ, ಒಂದು 8-10 ಗೇರ್ ಬೀಜವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಕೆಂಪು ಹುರಿದು ತೆಗೆದಿಟ್ಕೊಳ್ಬೇಕು. ಕೆಲವರು ಗೇರ್ ಬೀಜ ಸ್ಕಿಪ್ ಮಾಡ್ತಾರೆ, ಬೇಕಿದ್ದವರು ಹಾಕ್ಕೊಳ್ಳಿ ಆಯ್ತಾ. ನನಗೆ ಇಷ್ಟ ಅದು, ಹಾಗಾಗಿ ನಾನು ಗೇರ್ ಬೀಜ ಹಾಕ್ತೇನೆ. ಮತ್ತೆ ಇದು ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರ್ತದೆ ಹಿಂಗೆ ಮಾಡಿದರೆ. ನೀವು ಹೀಗೆ ಮಾಡಿ ನೋಡಿ, ಸೇಮ್ ರೆಸ್ಟೋರೆಂಟ್ ಟೇಸ್ಟಲ್ಲೇ ಬರ್ತದೆ. ಇಷ್ಟು ಕೆಂಪಾಯಿತು, ಸಾಕೀಗ ಗ್ಯಾಸ್ ಬಂದ್ ಮಾಡ್ಕೊಳ್ತೇನೆ. ಇದನ್ನೀಗ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಈಗ ಅದೇ ತುಪ್ಪಕ್ಕೆ ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಕರಿಬೇವು, ಜಾಸ್ತಿ ಇದ್ದರೆ ಒಳ್ಳೆಯದು, ಅಷ್ಟು ಕರಿಬೇವನ್ನು ಹಾಕಿ ಅದನ್ನು ಸ್ವಲ್ಪ ಗರ್ಗರಿಯಾಗುವವರೆಗೆ ಚಂದ ಹುರ್ಕೊಳ್ಬೇಕು. ಅದೇ ಮೇಯ್ನ್, ಒಂಥರ ಗರ್ಗರಿಯೇ ಇರಬೇಕು. ಈಗ ಇದನ್ನು ಸಹ ಆ ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಗೇರ್ ಬೀಜ ತೆಗೆದಿಟ್ಕೊಂಡ ಪ್ಲೇಟಿಗೆ ತೆಗೆದಿಟ್ಕೊಂಡ್ರೆ ಆಯಿತು. ಗ್ಯಾಸ್ ಬಂದ್ ಮಾಡ್ತೇನೆ. ಇಲ್ಲಿ ನೋಡಿ, ತೆಗೆದಿಟ್ಕೊಂಡಿದ್ದೇನೆ ಇದೆರಡನ್ನು. ಈಗ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿದ್ದ ಚಿಕನ್ ಅನ್ನು ಉಂಟಲ್ಲ, ಇದನ್ನು ಹಾಕ್ಕೊಳ್ತೇನೆ. ಅದು ಬೇಯಬೇಕು. ಇದನ್ನು ಮುಚ್ಚಿಡ್ತೇನೆ. ಆ ಚಿಕನ್ ಇದು ನೀರಲ್ಲೇ ಬಿಟ್ಕೊಳ್ತದೆ, ಆ ಬಿಟ್ಕೊಂಡ ನೀರಲ್ಲೇ ಅದು ಬೇಯ್ತದೆ. ಈಗ ತೆಗೆದು ನೋಡುವ, ಸಾಕು ಬೆಂದಿದೆ ಇದು. ಇದನ್ನೀಗ ನಾವು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳುವ, ಅದು ಬೆಂದ ಚಿಕನ್ನನ್ನೆಲ್ಲ. ಈಗ ಇದಕ್ಕೆ ಏನು ಮಾಡ್ಬೇಕು ಹೇಳ್ತೇನೆ ನೋಡಿ. ಅದೆಲ್ಲ ಹಾಗೆ ಇರಲಿ, ತೊಂದರೆ ಇಲ್ಲ. ಈಗ ಗ್ಯಾಸ್ ಆನ್ ಮಾಡ್ಕೊಳ್ತೇನೆ. ಆನ್ ಮಾಡಿ ಈಗ ಪುನಃ 1 ಸ್ಪೂನು ತುಪ್ಪ ಹಾಕ್ಬೇಕು. ಮತ್ತೆ ಬೇಕಾದ್ರೆ ಹಾಕ್ಕೊಳ್ಬೋದು ಆಮೇಲೆ. ಗೀ ರೋಸ್ಟ್ ಅಂದರೆ ತುಪ್ಪ ಬೇಕು ಹಾಗೆ. ಈಗ ಇದೆಲ್ಲ ಒಂಚೂರು ಇದಾಗಲಿ. ಇದು ಕಾಯ್ತಲ್ಲ, ಈಗ ಇದಕ್ಕೆ ಈ ರುಬ್ಬಿದ ಮಸಾಲೆ ಹಾಕ್ಕೊಳ್ಬೇಕು. ಫ್ಲೇಮ್ ಸ್ಲೋ ಮಾಡ್ಕೊಳ್ಳುವ. ನೀರನ್ನ ಸ್ವಲ್ಪ ಮಸಾಲೆ ಕೂಡ ಹಾಕ್ತೇವೆ. ಅದು ಸ್ವಲ್ಪ ನೀರು ಇರಲಿ, ಯಾಕಂದರೆ ನಾವು ಗೀ ರೋಸ್ಟ್ ಇದಕ್ಕೆ ತೆಳ್ಳೆ ದೋಸೆಗೆ ಅದೇ ನೀರು ದೋಸೆ ಇಡ್ತೇವಲ್ಲ, ಅದಕ್ಕೆ ಹಾಕಿ ತಿನ್ನಬೇಕಲ್ಲ. ಸ್ವಲ್ಪ ಗ್ರೇವಿ ಇದ್ದರೆ ಒಳ್ಳೆ ಆಗ್ತದೆ. ಈ ಟೈಮಲ್ಲಿ ನಿಮಗೆ ಉಪ್ಪು ಅದನ್ನೆಲ್ಲ ನೋಡ್ಕೊಳ್ಬೋದು. ಮುಚ್ಚಿಟ್ಕೊಳ್ತೇನೆ. ತೆಗಿತೇನೆ. ನೋಡಿ, ಇಲ್ಲಿ ತುಪ್ಪ ಎಲ್ಲ ತೇಲ್ತಾ ಉಂಟು, ನಿಮಗೆ ತೋರ್ಬೋದು ಸೈಡಲ್ಲೆಲ್ಲ. ಇಲ್ಲಿ ನೋಡಿ, ಈ ತುಪ್ಪ ಸೈಡಲ್ಲೆಲ್ಲ ಉಂಟು. ಈ ಟೈಮಲ್ಲಿ ಈ ಚಿಕನ್, ಬೇಯಿಸಿದ ಚಿಕನನ್ನು ಇದಕ್ಕೆ ಹಾಕೊಳ್ಳೋದು. ಅದನ್ನೆಲ್ಲ ಕರೆಕ್ಟ್ ಆ ಮಸಾಲೆ ಮಿಕ್ಸ್ ಆಗುವವರೆಗೆ ಚಂದ ಮಾಡಿ ಮಿಕ್ಸ್ ಮಾಡಿ ಒಂಚೂರು ಪುನಃ ಬೇಯಲಿಕ್ಕೆ ಇಡಬೇಕು. ಈಗ ನೋಡಿ, ಇದನ್ನು ತೆಗಿತೇನೆ. ನೋಡಿ, ಇದೆಲ್ಲ ತುಪ್ಪ ಎಲ್ಲ ಬಿಟ್ಕೊಂಡಿತ್ತು, ಈ ಥರ ಹಾಕಬೇಕು. ಇಷ್ಟೊತ್ತಿಗೆ ಸಾಕಿದು ಒಂಚೂರು ಹೀಗೆ ಸರಿ ಮಗ್ಚಬೇಕು. ಈ ಟೈಮಲ್ಲಿ ಇದಕ್ಕೆ ಟೊಮೆಟೊ ಕೆಚಪ್ಪು ಒಂದು ದೊಡ್ಡ ಸ್ಪೂನಲ್ಲಿ 1.5 ಸ್ಪೂನಿನಷ್ಟು ಹಾಕ್ಕೊಳ್ಬೇಕು. ಇದೇ ಮೇಯ್ನ್ ಇದಕ್ಕೆ, ಅದು ಟೇಸ್ಟ್ ಒಳ್ಳೆ ಕೊಡುತ್ತೆ. ಈ ಗೀ ರೋಸ್ಟಿಗೆ ನೀವು ಹಾಕಿ ನೋಡಿ, ಇದು ಹೋಟೆಲ್ ಸ್ಟೈಲಲ್ಲೇ ಟೇಸ್ಟ್ ಬರುತ್ತೆ. ಇದನ್ನು ಹಾಕಿದ್ರೆಯೇ ಅದು ಆ ಟೇಸ್ಟ್ ಬರುವುದೇನೋ ನಂಗೆ ಗೊತ್ತಿಲ್ಲ. ನಾನು ಇದು ಹಾಕಿ ನೋಡೋದು, ಹಾಕಿದಾಗ ಒಳ್ಳೆ ಟೇಸ್ಟ್ ಬಂತು. ಹೋಟೆಲ್ ಸ್ಟೈಲಲ್ಲೇ ಟೇಸ್ಟ್ ತಿಂದಾಗೆ ಆಗ್ತದೆ, ಅಷ್ಟು ಒಳ್ಳೆ ಬರುತ್ತಿದ್ದು. ಇನ್ನು ಇದಕ್ಕೆ ಗೇರ್ ಬೀಜ ಮತ್ತು ಕರಿಬೇವನ್ನು ಗಾರ್ನಿಷ್ ಮಾಡಿ ಸರ್ವ್ ಮಾಡೋದು.
ಈಗ ನೋಡಿ ನಾನು ಗೀ ರೋಸ್ಟು ಹಾಕ್ಕೊಂಡು ನೀರು ದೋಸೆಯೊಟ್ಟಿಗೆ ಟೇಸ್ಟ್ ಮಾಡ್ತಾ ಇದ್ದೇನೆ. ಒಳ್ಳೆ ಆಯಿತು. ನೀರು ದೋಸೆ ಒಟ್ಟಿಗೆ ಒಳ್ಳೆ ಕಾಂಬಿನೇಷನ್, ಒಳ್ಳೆ ಆಗಿದೆ, ತುಂಬ ಒಳ್ಳೆ ಆಗಿದೆ. ನೀವು ನಿಮ್ಮನೇಲಿ ಟ್ರೈ ಮಾಡಿ, ಆಮೇಲೆ ಕಮೆಂಟಲ್ಲಿ ಹೇಗೆ ಬಂತಂತ ತಿಳಿಸಿ. ರೆಸ್ಟೋರೆಂಟ್ ಸ್ಟೈಲಲ್ಲೇ ಆಗಿದೆ ಇದು, ಅಷ್ಟು ಒಳ್ಳೆದಾಗಿದೆ. ನಾನು ಹೇಳಿದ ಥರನೇ ಮಾಡಿ ನೋಡಿ. ಆಮೇಲೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಬಾಯ್, ಸಿ ಯು.